ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ತುಂಬ ಈಸಿಯಾಗಿ ಸಬ್ಬಕ್ಕಿ ಸಂಡಿಗೆ ಹೇಗೆ ಗರಿ ಗರಿಯಾಗಿ ಮಾಡ್ಕೊಳ್ಬೋದು ಮನೇಲೆ ಅಂತೇಳ್ಬಿಟ್ಟು ನೋಡೋಣ ಬನ್ನಿ. ತುಂಬ ಸುಲಭ, ತುಂಬ ಈಸಿಯಾಗಿ ಮಾಡ್ಕೊಬೋದು. ಯಾರಿಗೂ ಸಂಡಿಗೆ ಮಾಡೋಕ್ಕೆ ಬರಲ್ಲ ಅನ್ನೋರು ಆರಾಮಾಗಿ ಮಾಡ್ಕೊಬೋದು. ನೋಡ್ತಾ ಇರ್ಬೋದು, ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಈ ಲೋಟದಲ್ಲಿ 2 ಗ್ಲಾಸಷ್ಟು ನಾನು ಸಬ್ಬಕ್ಕಿಯನ್ನು ತೊಗೊತಾ ಇದ್ದೀನಿ. ನೋಡ್ತಾ ಇರ್ಬೋದು, 2 ಗ್ಲಾಸ್ ಸಬ್ಬಕ್ಕಿ ತೊಗೊಂಡು ಇದನ್ನು ಚೆನ್ನಾಗಿ ನಾನು 2 ಸಲ ತೊಳ್ಕೊತಾ ಇದ್ದೀನಿ. ನೀಟಾಗಿ ಅದು ಒಂದು ಸ್ವಲ್ಪ ಎಲ್ಲ ಗಲೀಜಿರುತ್ತೆ, ಹಾಗಾಗಿ ನೀಟಾಗಿ ತೊಳ್ಕೊಬೇಕು. 2 ಸಲ ತೊಳ್ಕೊಂಡ್ರೆ ಸಾಕು. 2 ಸಲ ನೀಟಾಗಿ ಒಂದು ಸ್ವಲ್ಪ ಹಿಚ್ಬಿಟ್ಟು 2 ಸಲ ನೀಟಾಗಿ ತೊಳೆದ್ಬಿಟ್ಟು ಒಂದು ನೈಟ್ ಫುಲ್ಲು ನಾವು ಬೆಳಗ್ಗೆ ಸಂಡಿಗೆ ಮಾಡ್ತೀವಿ ಅಂದರೆ ನೈಟು ನೆನೆಸ್ಬಿಟ್ಟು ನೀರು ಹಾಕಿಬಿಟ್ಟು ಒಂದು ಪ್ಲೇಟ್ ಹಾಕಿ ಮುಚ್ಚಿಡೋಣ. ನೋಡ್ತಾ ಇರ್ಬೋದು, ಇದು ನೈಟು. ಮಾರನೇ ದಿನ ಬೆಳಗ್ಗೆ ಎಷ್ಟು ಚೆನ್ನಾಗಿ ನೆಂದು ಬಂದಿದೆ ನೋಡಿ. ಒಂದು ಪಾತ್ರೆಗೆ ನಾನು 12 ಗ್ಲಾಸ್ ನೀರು ತೊಗೊತಾ ಇದ್ದೀನಿ. 1 ಗ್ಲಾಸಿಗೆ 6 ಗ್ಲಾಸಷ್ಟು ನೀರು ತೊಗೊತಾ ಇದ್ದೀನಿ. ಸಬ್ಬಕ್ಕಿ ಅಲ್ವಾ, ಅದು ಬೇಯ್ತಾ ತುಂಬ ನೀರು ಕ್ವಾಂಟಿಟಿ ಬೇಕು ನೋಡಿಕೊಂಡು, ಸಂಡಿಗೆ ಅಲ್ವಾ, ಹಾಗಾಗಿ 1 ಗ್ಲಾಸಿಗೆ ನಾನು 6 ಗ್ಲಾಸಷ್ಟು ನೀರು ತೊಗೊತಿದ್ದೀನಿ. 12 ಗ್ಲಾಸ್ ನೀರು ತೊಗೊಂಡೆ. ನೀರು ಚೆನ್ನಾಗಿ ಕುದೀತಾ ಇರಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ನೆಂದಿದೆ ಸಬ್ಬಕ್ಕಿ. ನೈಟೆಲ್ಲ ನೆನೆಸಿಟ್ಟಿದ್ದೀನಲ್ವ, ಚೆನ್ನಾಗಿ ನೆಂದಿದೆ. ಒಂದು ಸ್ವಲ್ಪ ಅದಕ್ಕೆ ಬೇಕಾಗಿರುವುದು ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಎಳ್ಳು ಹಾಕೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ, ಹಾಗಾಗಿ ನಾನು ಎಳ್ಳನ್ನು ಹಾಕ್ತಿದ್ದೀನಿ. ಎಳ್ಳು ನಿಮಗೆ ಆಪ್ಷನ್ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಬರೀ ಜೀರಿಗೆ ಉಪ್ಪನ್ನು ಹಾಕ್ಕೊಬೋದು. ನಾನು ಒಂದು ಸ್ವಲ್ಪ ಜೀರಿಗೆ, ಆಮೇಲೆ ಎಳ್ಳು, ಉಪ್ಪು ತುಂಬಾ ಇಡಿಸೋದಿಲ್ಲ ಇದಕ್ಕೆ. ಸಂಡಿಗೆಗೆಲ್ಲ ನೋಡಿಬಿಟ್ಟು ಕರೆಕ್ಟಾಗಿ ಉಪ್ಪು ಹಾಕ್ಕೊಬೇಕು. ಉಪ್ಪು ತುಂಬ ಕಡಿಮೆನೇ ಹಾಕ್ಕೊಬೇಕು, ಜಾಸ್ತಿ ಹಾಕ್ಬಾರ್ದು ಉಪ್ಪು. ಯಾಕಂದರೆ ನೀರು ಜಾಸ್ತಿ ಐತೆ, ಸಬ್ಬಕ್ಕಿ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಉಪ್ಪು ಜಾಸ್ತಿ ಹಾಕ್ಕೊಬಾರ್ದು, ನೋಡಿಕೊಂಡೇ ಉಪ್ಪು ಹಾಕ್ಕೊಬೇಕು. ಉಪ್ಪೆಲ್ಲ ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ, ಹೂವು ಥರ ಆಗಿದೆ ಸಬ್ಬಕ್ಕಿ. ನೈಟೆಲ್ಲ ನೆಂದಿರೋದಲ್ವ, ಅದೊಂದು ಸ್ವಲ್ಪ ನೀರೇ ನಾನು ಇದು ಮಾಡಲಿಲ್ಲ, ಹಾಕಿದ್ನಲ್ವ, ಅದು ಸಬ್ಬಕ್ಕಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ನೀರು ಕುದೀತಾ ಇರುತ್ತೆ ಅಲ್ವಾ, ಆವಾಗ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇರ್ಬೋದು, ಚೆನ್ನಾಗಿ ಬೇಯಬೇಕು. ಬೆಂದಷ್ಟು ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಬೆಂದಿಲ್ಲ ಅಂದರೆ ಯಾವುದೇ ಆಗಲಿ, ಅಕ್ಕಿ ಸಂಡಿಗೆ ಆಗಲಿ, ಚಕ್ಲಿ ಆಗಲಿ, ಯಾವುದೂ ಚೆನ್ನಾಗಿ ಬರೋಂಗಿಲ್ಲ. ನಾವು ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಸಂಡಿಗೆ ಎಲ್ಲ. ನೋಡ್ತಾ ಇರ್ಬೋದು, ಇದು ಚೆನ್ನಾಗಿ ಬೇಯಬೇಕು. ಬೆಂದಾಗಿದ್ಮೇಲೆ ಚೆನ್ನಾಗಿ ಗಟ್ಟಿ ಆಗಿಬಿಡುತ್ತೆ. ನೋಡ್ತಾ ಇರ್ರಿ ಎಷ್ಟೊಂದು ಗಟ್ಟಿ ಆಗಿದೆ. ನೀರೆಲ್ಲ ಚೆನ್ನಾಗಿ ಕುದ್ದು ಆ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೆಂದಾಗಿದ್ಮೇಲೆ ಈ ಥರ ಗಟ್ಟಿ ಆಗುತ್ತೆ. ನಮಗೆ ಕರೆಕ್ಟಾಗಿ ಗೊತ್ತಾಗಬೇಕು ಅಂದರೆ ಒಂದು ಪ್ಲೇಟ್ ತೊಗೊಂಬಿಟ್ಟು ಆ ಪ್ಲೇಟ್ ಮೇಲೆ ಹಾಕಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅದು ಜಾಸ್ತಿ ಆ ಕಡೆ ಈ ಕಡೆ ಹೋಗಿಲ್ದಂಗೆ ಒಂದೇ ಜಾಗ ನಿಂತ್ಕೊಬೇಕು. ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು, ಒಂದು ಸ್ವಲ್ಪ ತೆಳುವಿದೆ, ಇನ್ನೊಂದು ಸ್ವಲ್ಪ ತೊರೆಗೂ ನಾನು ಬೇಯಿಸ್ಕೊಂಡೆ. ಅದಾಗಿದ್ಮೇಲೆ ಟೆರೆಸ್ ಮೇಲೆ ನೋಡ್ತಾ ಇರ್ಬೋದು, ಈ ಥರ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಪೇಪರ್ ಕವರ್ ಇದ್ದರೆ ನೀವು ಹಾಕ್ಕೊಳ್ಳಿ. ಯಾಕಂದರೆ ಅಕ್ಕಿದು ಮಾಡೋದಾದರೆ ನಾವು ಬಟ್ಟೆ ಮೇಲೆ ಮಾಡ್ಕೊಬೋದು, ಬಟ್ ಇದು ಸಬ್ಬಕ್ಕಿದಲ್ವ, ಬಟ್ಟೆ ಮೇಲೆ ಮಾಡಿದ್ರೆ ಮಾತ್ರ ಬರೋದೇ ಇಲ್ಲ. ಯಾರು ಬಟ್ಟೆ ಮೇಲೆ ಮಾತ್ರ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಪ್ಲಾಸ್ಟಿಕ್ ಕವರ್ ಮೇಲೇ ಹಾಕಿ. ನಾನು ಒಂಥರ ಈ ಥರ ಪ್ಲಾಸ್ಟಿಕ್ ಕವರನ್ನು ಹಾಕ್ಕೊಂಡಿದ್ದೀನಿ. ಅದಾಗಿದ್ಮೇಲೆ ಒಂದು ಚಿಕ್ಕ ಬೌಲಿಗೆ ನಾನು ಒಂದು ಸ್ವಲ್ಪ ಬಿಸಿ ಕಡಿಮೆ ಆಗಿದ್ಮೇಲೆ ಹಾಕ್ತಾಯಿದ್ದೀನಿ. ಯಾಕಂದರೆ ಬಿಸಿ ಹಾಕಿದ್ರೆ ಆ ಪ್ಲಾಸ್ಟಿಕ್ ಕವರು ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ನಾನು ಒಂದು ಸ್ವಲ್ಪ ಬೌಲಲ್ಲಿ ಹಾಕಿ ತಣ್ಣಗೆ ಹಾಗಾಗಿದ್ಮೇಲೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಈಸಿಯಾಗಿ, ತುಂಬ ಸುಲಭವಾಗಿ 2 ಗ್ಲಾಸ್ ಸಬ್ಬಕ್ಕಿಯಿಂದ ಎಷ್ಟೊಂದು ಮಾಡ್ಕೊಳ್ಬೋದು. ನೀವು ಆರಾಮಾಗಿ ಮಾಡಿ ಇಟ್ಕೊಳ್ಳಿ, 1 ವರ್ಷ ಆದ್ರೂ ಕೆಡೋದಿಲ್ಲ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತಂತೇಳಿ ಕಮೆಂಟ್ ಮಾಡಿ. ನಾನು ಬೆಳಗ್ಗೆನೇ ಹಾಕಿದ್ದೆ, ಇವಾಗ ಸಂಜೆ ಅನ್ನೋಷ್ಟರೊಳಗೆ ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ. ಆರಾಮಾಗಿ ಬಂದುಬಿಡುತ್ತೆ. ಕವರ್ ಮೇಲೆ ಹಾಕಿದ್ವಿ ಅಲ್ವಾ, ನೀಟಾಗಿ ತೆಗೆದುಬಿಡ್ಬೋದು, ಏನೂ ಕಷ್ಟ ಆಗೋಲ್ಲ. ನೀಟಾಗಿ ಈ ಥರ ತೆಗೆದುಬಿಟ್ಟು ನೆಕ್ಸ್ಟ್ ಡೇ ಇನ್ನೊಂದು ಸರಿ ನೀಟಾಗಿ ಒಣಗಿಸ್ಕೊಂಬಿಟ್ರೆ ತುಂಬ ಈಸಿ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಒಮ್ಮೆ ಮಾಡಿ. ಯಾರಿಗೆಲ್ಲ ಈ ಸಬ್ಬಕ್ಕಿ ಸಂಡಿಗೆ ಇಷ್ಟ ಆಯಿತು ಅಂತೇಳಿ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ, ಆದಷ್ಟು ನೀವು ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು, 2 ಗ್ಲಾಸ್ ಸಬ್ಬಕ್ಕಿಯಿಂದ ಎಷ್ಟು ಕ್ವಾಂಟಿಟಿ ಸಿಕ್ಕಿದೆ ನಮಗೆ ಅಂತೇಳ್ಬಿಟ್ಟು. 1 ವರ್ಷ ಇಟ್ರೂ ಏನೂ ಆಗೋಲ್ಲ. ನಾನು ಒಂದು ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಎಣ್ಣೆ ಕಾದಾಗಿದ್ಮೇಲೆ, ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದಾಗಿದ್ಮೇಲೆ ಒಂದೊಂದು ಹಾಕಿದ್ರೆ ಎಷ್ಟು ಚೆನ್ನಾಗಾಗುತ್ತೆ ನೋಡಿ. ತುಂಬ ಟೇಸ್ಟಿ ಅಂತೂ ಇತ್ತು. ಒಮ್ಮೆ ನೀವು ಟ್ರೈ ಮಾಡಿ. ನಿಮಗೇನಾದರೂ ಇದು ಸಬ್ಬಕ್ಕಿ ಸಾಬುದಾನ ಅಂತಲೂ ಹೇಳ್ತಾರೆ, ಸಬ್ಬಕ್ಕಿದು ಸಂಡಿಗೆ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಐ ಹೋಪ್ ಎಲ್ಲರೂ ಈ ವಿಡಿಯೋ ನೋಡಿರ್ತೀರಾ, ಸ್ಕಿಪ್ ಮಾಡಿದೆ ಅಂತ ಅಂದ್ಕೊತೀನಿ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ಅದೇ ರೀತಿ ಗೀತಾ ಫ್ಯಾಮಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ.